ನಟ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾದ ತಮಿಳುನಾಡು ಮೂಲದ ಸೆಲ್ವನ್ ಅವರು ಸೈಕಲ್ ಮೂಲಕ ದೇಶ ಪರ್ಯಟನೆ ಹೊರಟಿದ್ದು ಮಂಗಳವಾರ ಕಾರವಾರ ತಲುಪಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರು ಮೂಲದ ಇವರು ನಟ ಪುನೀತ್ ರಾಜ್ಕುಮಾರ್ ಅವರ ಮರಣದ ಬಳಿಕ ಸೈಕಲ್ ಮೂಲಕ ದೇಶ ಪರ್ಯಟನೆ ಮಾಡಲು ಮುಂದಾಗಿದ್ದಾರೆ. 2021ರ ಡಿಸೆಂಬರ್ ತಿಂಗಳಲ್ಲಿ ಪ್ರಯಾಣ ಆರಂಭಿಸಿದ ಇವರು ಮಧ್ಯಪ್ರದೇಶದ ಮೂಲಕ ವಿವಿಧ ರಾಜ್ಯಗಳಿಗೆ ಸಂಚರಿಸಿ ಲಡಾಖ್ ಹಾಗೂ ರಾಜಸ್ಥಾನ ಮಾರ್ಗವಾಗಿ ಗೋವಾ ರಾಜ್ಯದ ಮೂಲಕ ಮರಳಿ ಕರ್ನಾಟಕಕ್ಕೆ ತಲುಪಿದ್ದಾರೆ. ದಿನಕ್ಕೆ 50 ಕಿಲೋಮೀಟರ್ ಸಂಚರಿಸಿ ಈವರೆಗೆ 23,650 ಕಿಲೋಮೀಟರ್ ಪೂರ್ಣಗೊಳಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಆಮ್ಲಜನಕ ಸಿಗದ ಕಾರಣ ತಾವು ಸಂಚರಿಸುವ ಎಲ್ಲಾ ತಾಲೂಕಿನಲ್ಲಿಯೂ ಸ್ಥಳೀಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಗಿಡಗಳನ್ನು ನೆಡುತ್ತಿದ್ದಾರೆ. ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಗಿಡ ನೆಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಮಲಗಿ ಈಗಾಗಲೇ 752 ದಿನ ಕಳೆದಿದ್ದಾರೆ. ಕಾರವಾರ ತಲುಪಿದ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಭೇಟಿ ಮಾಡಿ ಪ್ರಯಾಣದ ಬಗ್ಗೆ ವಿವರಿಸಿದ್ದಾರೆ. ಮುಂದೆ ಪಾಂಡಿಚೇರಿ, ನೇಪಾಳ, ನಾಗಾಲ್ಯಾಂಡ್, ವಿಯೆಟ್ನಾಂ ಮೂಲಕ ಬೆಂಗಳೂರು ಬಂದು ಅಲ್ಲಿಂದ ಜನವರಿ 26ರಂದು ದೆಹಲಿಯಲ್ಲಿ ಸಂಚಾರ ಪೂರ್ಣಗೊಳಿಸಿ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಮುಂದೆ ಪ್ರವಾಸದ ಬಗೆಗಿನ ಪುಸ್ತಕ ಬಿಡುಗಡೆ ಮಾಡುತ್ತೇನೆ ಎಂದು ಮಾಹಿತಿ ನೀಡಿದ್ದಾರೆ. ನಮಸ್ತೆ, ನಮ್ಮ ಹೆಸರು ಮುತ್ತುಸೆಲ್ವನ್, ತಮಿಳುನಾಡು. ನಾನು ಅಪ್ಪು ಸರ್ ತೀರ್ಕೊಂಡದ ಮೇಲೆ ಅವರ ಹೆಸರಲ್ಲಿ 3 ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ ಸೈಕಲಲ್ಲಿ. ಸೊ ಈ ಪ್ರಯಾಣ ಅವ್ರು ತೀರ್ಕೊಂಡದ ಮೇಲೆ 1 ತಿಂಗಳಲ್ಲಿ 21 ಡಿಸೆಂಬರ್ 2021 ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳುನಾಡಿಂದ ಲಡಾಖ್ ವಿಯಾ ಮಧ್ಯಪ್ರದೇಶ ಹೋಗಿ, ಲಡಾಖಿಂದ ಜಮ್ಮು ವಿಯಾ ಕಾರ್ಗಿಲ್ ಹೋಗಿ, ಜಮ್ಮುಂದ ಗೋವಾ ವಿಯಾ ರಾಜಸ್ಥಾನ ಹೋಗಿ ಬಂದರೆ, ಸೊ ಈ ಪ್ರಯಾಣ ಅಲ್ಲಿ ಎಲ್ಲ ಸುಮ್ಮನೆ ಹೋಗಿಲ್ಲ, ಅದು ಎಲ್ಲ ಕಡೆ ಹೋಗಿ ಅವರ ಹೆಸರಲ್ಲಿ ಗಿಡ ಪ್ಲಾನ್ ಮಾಡ್ತೇನೆ. 5 ಲಕ್ಷ ಗಿಡ ಪ್ಲಾನ್ ಮಾಡೋದು ಈ ಪ್ರಯಾಣ ಪ್ಲಾನ್. ಆ್ಯಂಡ್ ಈಗ ಬರೀ 4,05,350 ಗಿಡ ಪ್ಲಾನ್ ಮಾಡಿ, ಸೊ ಈಗ ಎಲ್ಲ ಕಡೆಯೂ ಎಲ್ಲ ತಾಲೂಕು ಒಳಗಡೆ ಹೋಗಿ ಮುನ್ಸಿಪಲ್ ಚೀಫ್ ಆಫೀಸರ್ ಕಡೆ ರಿಕ್ವೆಸ್ಟ್ ಮಾಡಿ ಅವರು ಎಲ್ಲಿ ಹಾಕೊಂಡು ಇದು ಮಾಡ್ತಾರೋ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗಿಡ ತೊಗೊಂಡು ಹಾಕಿ ಅದು ಮುನ್ಸಿಪಲ್ ಚೀಫ್ ಆಫೀಸರ್ ಕಡೆ ತೋರಿಸಿ ನಾನು ಅವ್ರ ಕಡೆ ಅಕ್ರಿಡಿಷನ್ ಮಾಡಿಬಿಟ್ಟು ಮಾಡ್ತೀನಿ. ಸೊ ಎಲ್ಲ ಕಡೆಯೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಮೇಯ್ನ ಕರ್ನಾಟಕದಲ್ಲಿ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವರು ಪೊಲೀಸ್ ನಮ್ಮದು ಎಕ್ಸ್ಪೆಕ್ಟೇಷನ್ಗೂ ಇಲ್ಲ, ಅದು ಪೊಲೀಸ್ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿ, ಸೊ ಈ ಪ್ರಯಾಣ ಚೆನ್ನಾಗಿ ಪೂರ್ತಿ ಮಾಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ ಎಲ್ಲರೂ ಪ್ಲಸ್ ಸಪೋರ್ಟ್ ಮಾಡಿದ್ದು ಪೊಲೀಸ್ ಅವರು ಆ್ಯಂಡ್ ಮೇಯ್ನ ಅಪ್ಪು ಅಭಿಮಾನಿಗಳು ಎಲ್ಲರಿಗೂ ನಮ್ಗೆ ತುಂಬ ಧನ್ಯವಾದಗಳು ಅಣ್ಣ. ಇದು ಆ್ಯಕ್ಚುಲ 2017ನಲ್ಲಿ ನಮ್ಮದು ಆ್ಯಕ್ಚುಲಿ ಈ ಪ್ರಯಾಣ ಮಾಡಬೇಕು, ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ನಮ್ಮದು 8 ಸ್ಟ್ಯಾಂಡರ್ಡ್ ಡ್ರೀಮ್. ಬಟ್ ಪುನೀತ್ ಸರ್ಗೋಸ್ಕರ ಮಾಡಿದ್ದು ಏದು ಟೈಮ್ ಇದು ಮಾಡಿದ ಐಡಿಯಾ ಅಂದರೆ 2017ನಲ್ಲಿ ನಮ್ಮದು ಫ್ರೆಂಡ್ ಅವ್ರದ್ದು ವೈಫ್ ಆಪ್ರೇಷನ್ಗೋಸ್ಕರ ಅವ್ರದ್ದು ಗೋಲ್ಡ್ ಚೈನ್ ಹೆಲ್ಪ್ ಹಾಕಿ, ಸೊ ಅದು ನಾನು ನೋಡಿ ಇನ್ಸ್ಪೈರ್ ಆಗಿ ಅವ್ರ ಅಭಿಮಾನಿಯಾಗಿ ಅವ್ರಿಗೋಸ್ಕರ ಈ ಪ್ರಯಾಣ ಪೂರ್ತಿ ಇದು ಮಾಡ್ತೀನಿ ಅಣ್ಣ. ಇದು ಆ್ಯಕ್ಚುಲ ಅವ್ರ ಬಗ್ಗೆ ಇರುತ್ತೆ, ಎಲ್ಲ ಸೋಷಿಯಲ್ ವರ್ಕರ್ಸು ಸ್ಟೇಟ್ ನೋಡಿಲ್ಲ, ಅದು ಎಲ್ಲರೂ ಈಕ್ವಲ್ ಮಾಡೋದು ಹೆಲ್ಪ್ಗೋಸ್ಕರ ಎಲ್ಲರಿಗೂ ಒಂದು ಎನ್ಕರೇಜ್ಮೆಂಟ್ಗೋಸ್ಕರ ನಾನು ಇದು ಮಾಡ್ತೀನಿ ಅಣ್ಣ. ಕನ್ನಡ ಈಗ ಬಂದೇ ಕಲಿತೆ ಅಣ್ಣ. ಆ್ಯಕ್ಚುಲ ಎಲ್ಲ ಕಡೆ ಹೋಗಿ ಲ್ಯಾಂಗ್ವೇಜ್ ಕಲಿತು ಹೋದ್ರೆ, ಬಟ್ ಕನ್ನಡ ನಾನು ಸ್ವಲ್ಪ ಬೇಗ ಕಲಿತೆ ಲ್ಯಾಂಗ್ವೇಜ್. ಇದಕ್ಕೋಸ್ಕರ ಅಂದರೆ ಮೇಯ್ನ ಅವ್ರದ್ದು ಮಾತು ನಮ್ಗೆ ಗೊತ್ತಾಗಬೇಕಂದ್ರೆ ನಮ್ಗೆ ತುಂಬ ಇಂಟ್ರೆಸ್ಟ್. ಸೊ ಅದಕ್ಕೆ ನಾನು ಕನ್ನಡ ಕಲಿತು ಎಲ್ಲರ ಕಡೆ ಮಾತಾಡಿ ಈಗ ಚೆನ್ನಾಗಿ ಬರುತ್ತೆ. ನಾನು MBA ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪೂರ್ತಿ ಮಾಡಿ 2 ವರ್ಷ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗಿ ಕೆಲಸ ಮಾಡಿ ಬಯೋಮೆಡಿಕಲ್ ವರ್ಕ್ ಜಾಬ್ ಎಲ್ಲ ರಿಸೈನ್ ಮಾಡಿದ ಮೇಲೆ ಇದು ಸ್ಟಾರ್ಟ್ ಮಾಡಿ. ಬಟ್ ಮೇಯ್ನ್ ಅದು ಗಿಡ ಪ್ಲಾನ್ ಮಾಡೋದು ಕೊರೋನಾ ಟೈಮಲ್ಲಿ ತುಂಬ ಜನ ಆಕ್ಸಿಜನ್ ಶಾರ್ಟೇಜಲ್ಲಿ ಡೆತ್ ಆಗಿ ನೋಡಿ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕ ಇನಿಷಿಯೇಷನ್ ಅಣ್ಣ. ಇದು ಪೂರ್ತಿ ಮಾಡಿದ ಮೇಲೆ ಸೇಮ್ ಕೆಲಸದಲ್ಲಿ ಜಾಯಿನ್ ಮಾಡ್ತೀನಿ ಅಣ್ಣ, ಕಂಪನಿಯಲ್ಲಿ ಸಪೋರ್ಟ್ ಮಾಡಿ ಕೊಡ್ತಾರೆ ಅಣ್ಣ. ನೆಕ್ಸ್ಟ್ ಕೇರಳ ಹೋಗಿ ಪಾಂಡಿಚೇರಿಯಿಂದ ನೇಪಾಲ್ ವಿಯಾ ಛತ್ತೀಸ್ಗಢ, ನೇಪಾಳಿಂದ ವಿಯೆಟ್ನಾಂ ವಿಯಾ ನಾಗಾಲ್ಯಾಂಡ್, ಆಮೇಲೆ ಬೆಂಗಳೂರು ರೂಟಲ್ಲಿ ಡೆಲ್ಲಿ ಎಂಟರ್ ಆಗಿ 2025 ಜನವರಿ 5 ಡೆಲ್ಲಿ ಇಂಡಿಯಾ ಗೇಟಲ್ಲಿ ಟ್ರಾವೆಲ್ ಪೂರ್ತಿ ಮಾಡ್ತೀನಿ ಅಣ್ಣ. ಆಮೇಲೆ ಜನವರಿ 15 ಅಪ್ಪು ಸರ್ ಸಮಾಧಿಯಲ್ಲಿ ಈ ಟೋಟಲ್ ಪ್ರಯಾಣ ನಾನು ಒಂದು ಬುಕ್ ಬರ್ತೀನಿ, ಅದು ಪಬ್ಲಿಷ್ ಮಾಡಿ ಅಪ್ಪು ಸರ್ ಬೌಟಪ್ ನಾನು ಬಿಟ್ಬಿಟ್ಟು ಪೂರ್ತಿ ಮಾಡ್ತೀನಿ ಅಣ್ಣ ಈ ಪ್ರಯಾಣ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.